ಚಿಕ್ಕದಿದ್ರೆ ದುನಿಯಾ, ದೊಡ್ಡಿದ್ರೆ ರಾಜಾತಿಥ್ಯ. ಅದು ಜೈಲಾದ್ರೇನು, ಪ್ಯಾಲೇಸ್ ಆದ್ರೇನು. ರೇಪ್ ಮಾಡಿ ಕೊಲೆ ಮಾಡಿದ್ರು, ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ರು ಜೈಲಲ್ಲಿ ಬಿಂದಾಸ್ ಆಗಿ ಎಂಜಾಯ್ ಮಾಡಬಹುದು ಅಂತ ಪರಪ್ಪನ ಅಗ್ರಹಾರ ಜೈಲು ತೋರಿಸಿಕೊಟ್ಟಿದೆ. ಒಂದ್ ಕಡೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಡೋಕಾಗಲ್ಲ ಅಂತ ಇರೋ ಜೈಲು, ಮತ್ತೊಂದು ಕಡೆ ಕ್ರಿಮಿನಲ್ಗೆ ಮೊಬೈಲ್, ಟಿವಿ ಭಾಗ್ಯ ಕೊಟ್ಟಿದೆ. ಆ ಬಗ್ಗೆ ಸ್ಟೋರಿ ಇಲ್ಲಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಅಂತ ಅವರನ್ನ ಜೈಲಿಗೆ ಹಾಕಲಾಗುತ್ತೆ. ಜೈಲಲ್ಲಿ ಕಳೆದವರು ಮತ್ತೊಮ್ಮೆ ತಪ್ಪು ಮಾಡದೆ ಬುದ್ಧಿ ಕಲಿತಾರೆ ಅಂತ ಜೈಲಲ್ಲಿ ಇಡಲಾಗುತ್ತೆ. ಆದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವವರು ಮಾತ್ರ ಮತ್ತೆ ಮತ್ತೆ ಜೈಲಿಗೆ ಬರಬೇಕು. ಅಷ್ಟೇ ಯಾಕೆ ಜೈಲಿನಲ್ಲೇ ಇದ್ದು ಬಿಡಬೇಕು ಅಂದ್ಕೊಳ್ತಾರೆ. ಅದು ಯಾಕೆ ಎಲ್ಲರೂ ಪರಪ್ಪನ ಅಗ್ರಹಾರ ಜೈಲೇಬೇಕು ಅಂತಾರೆ ಅನ್ನೋದಕ್ಕೆ ಕಾರಣ ಈಗ ಗೊತ್ತಾಗಿದೆ. ರೇಪಿಸ್ಟ್ಗೆ ಟಿವಿ, ಮೊಬೈಲ್, ಉಗ್ರರಿಗೂ ಸಿಕ್ತಿದೆ ರಾಜಾತಿಥ್ಯ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ಬಿಂದಾಸ್ ಜೀವನ. ದರ್ಶನ್ಗೆ ಮಾತ್ರ ಇಲ್ಲ ಸೌಲಭ್ಯ. ಜೈಲಲ್ಲಿ ಕಳ್ಳಾಟ ಆಡ್ತಿರೋದ್ಯಾರು? ಪದೇ ಪದೇ ಬೆತ್ತಲಾಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲು. ಪದೇ ಅಲ್ಲಿನ ಅವ್ಯವಹಾರಗಳು, ಜೈಲಧಿಕಾರಿಗಳ ಕಳ್ಳಾಟಗಳು ಬಯಲಾಗ್ತಾನೆ ಇವೆ. ಒಮ್ಮೆ ಗಾಂಜಾ, ಮತ್ತೊಮ್ಮೆ ಮೊಬೈಲ್ ಫೋನ್ಗಳು, ಮಗದೊಮ್ಮೆ ಎಣ್ಣೆ ಪಾರ್ಟಿ, ಏನ್ ಬೇಕೋ ಅದೆಲ್ಲ ಪರಪ್ಪನ ಅಗ್ರಹಾರ ಜೈಲಲ್ಲಿ ಸಿಗ್ತಾ ಇದೆ. ಜೈಲಲಿತ ಪ್ರಕರಣದಿಂದ ಹಿಡಿದು ಇತ್ತೀಚೆಗಿನ ಗುಬ್ಬಚ್ಚಿ ಸೀನನ ಪಾರ್ಟಿಯವರೆಗೆ ಪರಪ್ಪನ ಅಗ್ರಹಾರ ಜೈಲು ಕೈದಿಗಳ ಪಾಲಿಗೆ ಸ್ವರ್ಗ ಅನ್ನೋದು ಸಾಬೀತಾಗ್ತಾನೆ ಇದೆ. ಆದರೂ ಕ್ರಮ ಮಾತ್ರ ಆಗ್ತಾನೆ ಇಲ್ಲ. ಜೈಲಧಿಕಾರಿಗಳು ಮಾರಿಕೊಳ್ಳೋದನ್ನ ಬಿಡ್ತಾನೆ ಇಲ್ಲ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಚೇರ್ ಮೇಲೆ ಕುಳಿತು ಸಿಗರೇಟ್ ಸೇದಿದ ಫೋಟೋ ಆಚೆ ಬಂದಿದ್ದು ದೊಡ್ಡ ಸುದ್ದಿಯಾಗಿತ್ತು. ಆದರೆ ಅದು ಜೈಲಲ್ಲಿ ಇದ್ದವರಿಗೆ ತುಂಬ ಸಾಮಾನ್ಯ ವಿಚಾರ. ಅದೆಲ್ಲ ಅಲ್ಲಿ ಮಾಮೂಲು. ಆದರೆ ಆ ವಿಚಾರ ತುಂಬಾನೇ ಸದ್ದು ಮಾಡಿದ್ರಿಂದ ಸರ್ಕಾರ ಜೈಲಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟಲ್ಲೂ ದರ್ಶನ್ ರಾಜಾತಿಥ್ಯದ ಬಗ್ಗೆ ಚರ್ಚೆಯಾಗಿ ಸ್ವತಃ ಸುಪ್ರೀಂ ಕೋರ್ಟೇ ವಾರ್ನಿಂಗ್ ಕೊಟ್ಟಿತ್ತು. ಇನ್ನು ಮುಂದೆ ರಾಜಾತಿಥ್ಯ ರಿಪೀಟ್ ಆದರೆ ಸರ್ಕಾರಕ್ಕೆ ಶಿಕ್ಷೆ ಕೊಡಬೇಕಾಗುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿತ್ತು. ಸೊ ವಾರ್ನಿಂಗ್ ಕೊಟ್ಟಿರೋದು ದರ್ಶನ್ ವಿಚಾರಕ್ಕೆ ಮಾತ್ರ ಅಂದುಕೊಂಡಿರೋ ಜೈಲು ಸಿಬ್ಬಂದಿ ದರ್ಶನ್ಗೆ ಮಾತ್ರ ಯಾವುದೇ ಸೌಲಭ್ಯ ಕೊಡದೆ ಉಳಿದವರಿಗೆ ಮಾತ್ರ ಎಲ್ಲ ಸೌಕರ್ಯ, ರಾಜಾತಿಥ್ಯಗಳನ್ನು ಮುಂದುವರೆಸಿದ್ದಾರೆ. ಯಾವುದಕ್ಕೂ ಕೊರತೆಯಾಗದಂತೆ ಟಿವಿ, ಮೊಬೈಲ್ ಎಲ್ಲವನ್ನು ಒದಗಿಸಿ ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲು ಯಾವ ರೀತಿ ಆಗಿದೆ ಅಂದರೆ, ಯಾರು ಮೋಸ್ಟ್ ವಾಂಟೆಡ್ ಇರ್ತಾರೋ ಅವರಿಗೆ ಹೆಚ್ಚಿನ ಸೌಲಭ್ಯ, ಯಾರು ಹೆಚ್ಚು ಕೊಲೆ ಮಾಡಿ ಹೆಚ್ಚು ಹವಾ ಇಟ್ಟಿರ್ತಾರೋ ಅಂಥವರಿಗೆ ರಾಜಾತಿಥ್ಯ. ಉಳಿದಂತೆ ಯಾರಿಗೆ ಎಷ್ಟು ಹಣ ಕೊಡೋ ಸಾಮರ್ಥ್ಯ ಇದೆಯೋ ಅದಕ್ಕೆ ತಕ್ಕಂತೆ ಸೌಲಭ್ಯಗಳನ್ನು ಕೊಡ್ತಾರಂತೆ. ಪರಪ್ಪನ ಅಗ್ರಹಾರದಲ್ಲಿ ಪ್ರತಿಯೊಂದು ಸಿಗುತ್ತೆ. ಪ್ರತಿಯೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಲಾಗಿದೆ. ದುಡ್ಡಿದ್ದವರು ಏನ್ ಬೇಕಾದರೂ ತೆಗೆದುಕೊಳ್ಳಬಹುದು ಅನ್ನೋ ಸುದ್ದಿ ಈ ಹಿಂದೆಯೇ ಗೊತ್ತಾಗಿತ್ತು. ಆದರೆ ದರ್ಶನ್ ರಾಜಾತಿಥ್ಯ ಪ್ರಕರಣದ ನಂತರ ಎಲ್ಲವೂ ಬದಲಾಗಿದೆ. ಜೈಲಧಿಕಾರಿ ಫುಲ್ ಸ್ಟ್ರಿಕ್ಟ್ ಆಗಿದ್ದಾರೆ. ಯಾರಿಗೂ ಏನೂ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು. ಅದರಲ್ಲೂ ದರ್ಶನ್ಗೆ ಹಾಸಿಗೆ ದಿಂಬು ಕೊಡದೆ ಇರೋದನ್ನ ನೋಡಿ ಒಬ್ಬ ಸೆಲೆಬ್ರಿಟಿ ಕಥೆಯೇ ಈ ರೀತಿ ಆದ್ರೆ ಇನ್ನು ಉಳಿದ ಕೈದಿಗಳ ಕಥೆ ಏನು? ಅಯ್ಯೋ ಪಾಪ ಅಂತ ಅಂದುಕೊಳ್ಳುವಷ್ಟರಲ್ಲೇ ಪರಪ್ಪನ ಅಗ್ರಹಾರ ಜೈಲಿನ ಬಂಡವಾಳ ಮತ್ತೊಮ್ಮೆ ಬಯಲಾಗಿದೆ.
ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಡೋದು ಹೊಸ ವಿಚಾರ ಏನೂ ಅಲ್ಲ. ಆದರೆ ಈ ಬಾರಿ ಅವರು ರಾಜಾತಿಥ್ಯ ಕೊಟ್ಟಿರೋದು ಎಂಥವರಿಗೆ ಅಂತ ನೋಡಿದ್ರೆ ಎಂಥವರಿಗೆ ಆದರೂ ಜೈಲಿನ ಮೇಲೆ, ಜೈಲಧಿಕಾರಿಗಳ ಮೇಲೆ ಆಕ್ರೋಶ ಉಕ್ಕುತ್ತೆ. ಇವರೇನು ಕಾಸು ಕೊಟ್ಟರೆ ಏನು ಬೇಕಾದರೂ ಕೊಡ್ತಾರಾ ಅಂತ ಬೇಸರ ಆಗುತ್ತೆ. ಹೌದು, ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿ ವಿವಿಐಪಿಗಳಿಗೆ ಮಾತ್ರ ರಾಜಾತಿಥ್ಯ ಸಿಗ್ತಾ ಇತ್ತು. ಹಾಗೆ ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್, ಗುಬ್ಬಚ್ಚಿ ಸೀನಾ ಜೈಲಲ್ಲಿ ಎಂಜಾಯ್ ಮಾಡಿರೋದನ್ನು ನಾವು ನೋಡಿದ್ವಿ. ಆದರೆ ಈಗ ವಿಕೃತ ಕಾಮಿ, ಮೋಸ್ಟ್ ವಾಂಟೆಡ್ ಉಗ್ರನಿಗೂ ಐಷಾರಾಮಿ ಸೌಲಭ್ಯಗಳನ್ನು ಕೊಡೋ ಮೂಲಕ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ಕೀಳು ಮಟ್ಟಕ್ಕಿಳಿದಿದ್ದಾರೆ. ವಿಕೃತ ಕಾಮಿ ಉಮೇಶ್ ರೆಡ್ಡಿ ಬಳಿ 2 ಮೊಬೈಲ್ ಮತ್ತು ಟಿವಿ. ಉಮೇಶ್ ರೆಡ್ಡಿ ಎಂಥವನು, ಅವನು ಮಾಡಿರೋ ಕೆಲಸಗಳು ಎಂಥವು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಮನೆಗಳಿಗೆ ನುಗ್ಗಿ ಮಹಿಳೆಯರನ್ನ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡುತ್ತಿದ್ದ ಕಿರಾತಕ ಅವನು ರೇಪ್ ಮಾಡಿದ್ದು, ಕೊಲೆ ಮಾಡಿದ್ದು ಒಬ್ಬರನ್ನೋ ಇಬ್ಬರನ್ನೋ ಅಲ್ಲ, ಬರೋಬ್ಬರಿ 20 ಮಹಿಳೆಯರನ್ನ ರೇಪ್ ಮಾಡಿದ್ದ, 18 ಮಂದಿಯನ್ನ ಕೊಲೆ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಿದ್ದ. ಇಂಥ ಒಬ್ಬ ಕಠೋರ ಕ್ರಿಮಿನಲ್ಗೆ ಎಷ್ಟು ಕಠಿಣ ಶಿಕ್ಷೆ ಕೊಟ್ಟರೂ ಸಾಲದು. ಸದ್ಯ ಈ ವ್ಯಕ್ತಿಗೆ ಈ ಮುಂಚೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು, ಈಗ ಅದನ್ನ 30 ವರ್ಷಗಳ ಶಿಕ್ಷೆಗೆ ಪರಿವರ್ತನೆ ಮಾಡಲಾಗಿದೆ. ಆ 30 ವರ್ಷಗಳಾದರೂ ಆತನಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಜನಗಳ ಅಭಿಲಾಷೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಅನುಭವಿಸ್ತಾ ಇರೋ ಉಮೇಶ್ ರೆಡ್ಡಿ ಈಗ ಇರೋ ರೀತಿಯೇ ಬೇರೆ. ಉಮೇಶ್ ರೆಡ್ಡಿ ಕಾರಣದಿಂದ ನೊಂದವರು ಆತನಿಗೆ ಕಠಿಣ ಶಿಕ್ಷೆ ಆಗಲಿ, ನಾವು ಅನುಭವಿಸಿದ ನೋವನ್ನ ಆತನೂ ಅನುಭವಿಸಬೇಕು ಅಂತಾರೆ. ಆದರೆ ಪರಪ್ಪನ ಅಗ್ರಹಾರದಲ್ಲಿ ಇರೋ ಉಮೇಶ್ ರೆಡ್ಡಿ ಯಾವ ರೀತಿ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ಅಂತ ನೀವೇ ನೋಡಿ. ಇವನೇ ವಿಕೃತ ಕಾಮಿ ಉಮೇಶ್ ರೆಡ್ಡಿ. MLA ರೀತಿ ಬಿಳಿ ಶರ್ಟು, ಬಿಳಿ ಪ್ಯಾಂಟು ಹಾಕಿ ಮೊಬೈಲ್ನಲ್ಲಿ ಯಾರಿಗೂ ಹೇಗೆ ಧಮಕಿ ಹಾಕ್ತಾ ಇದ್ದಾನೆ ನೋಡಿ. ಮೊಬೈಲ್ ಇಲ್ಲದೆ ನಾನು ಇರಲ್ಲ, ಮೊಬೈಲ್ ಬೇಕೇ ಬೇಕು, ಜೈಲಿನಿಂದಲೇ ಎಲ್ಲ ವ್ಯವಹಾರ ಮಾಡಬೇಕು ಅನ್ನೋ ರೀತಿ ಹೇಗೆ ಫೋನ್ನಲ್ಲಿ ಮಾತಾಡ್ತಾ ಇದ್ದಾನೆ ನೋಡಿ. ಯಾವ ಭಯ ಇಲ್ಲ, ಯಾವ ಪ್ರಾಬ್ಲಮ್ ಇಲ್ಲ, ಇಲ್ಲಿ ನಮ್ಮದೇ ಹವಾ ಅಂತ ಉಮೇಶ್ ರೆಡ್ಡಿ ಜೈಲಲ್ಲೂ ಎಂಜಾಯ್ ಮಾಡ್ತಾ ಇದ್ದಾನೆ. ಉಮೇಶ್ ರೆಡ್ಡಿ ಜೈಲು ಅಧಿಕಾರಿಗಳಿಗೆ ಎಷ್ಟೊಂದು ಮುಖ್ಯ ಆಗಿದ್ದಾನೋ, ಎಂಥ VIP ಆಗಿದ್ದಾನೆ ಅಂದರೆ ಉಮೇಶ್ ರೆಡ್ಡಿಗೆ ಕೇವಲ ಮೊಬೈಲ್ ಫೋನ್ ಮಾತ್ರ ಅಲ್ಲ, ಕೇಳಿದ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಬೇಕಾದ್ದನ್ನು ನೋಡೋದಕ್ಕೆ ಟಿವಿ, ಬೇಜಾರಾದಾಗ ಮಾತಾಡೋದಕ್ಕೆ ಮೊಬೈಲ್ ಫೋನ್ ಎಲ್ಲವನ್ನ ಕೊಟ್ಟಿದ್ದಾರೆ. ಜೈಲಲ್ಲಿ ಸಪರೇಟ್ ರೂಮ್ನಲ್ಲಿ ಆರಾಮಾಗಿ ಟೀ ಶರ್ಟು, ನಿಕ್ಕರ್ ಹಾಕ್ಕೊಂಡು ಟಿವಿಯಲ್ಲಿ ಹಾಡು ನೋಡ್ತಾ ಉಮೇಶ್ ರೆಡ್ಡಿ ಎಂಜಾಯ್ ಮಾಡ್ತಾ ಇದ್ದಾನೆ. ಅದೇ ಕೋಣೆಯಲ್ಲಿ ಊಟ ಮಾಡಿಕೊಂಡು ತಿನ್ನೋದಕ್ಕೂ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಒಟ್ಟಿನಲ್ಲಿ 20 ರೇಪ್ ಮತ್ತು 18 ಕೊಲೆ ಮಾಡಿರೋ ಕಿರಾತಕನನ್ನ ಪರಪ್ಪನ ಅಗ್ರಹಾರ ಜೈಲು ಸಿಬ್ಬಂದಿ ರಾಜನಂತೆ ನೋಡಿಕೊಳ್ತಾ ಇದ್ದಾರೆ. ಐಸಿಸ್ ಉಗ್ರನ ಕೈಯಲ್ಲೂ ಮೊಬೈಲ್. ಜೈಲಲ್ಲಿ ಜಾಲಿ ಡೇಸ್ ಕಳೀತಿದ್ದಾರೆ ಕ್ರಿಮಿನಲ್ಸ್. ಉಗ್ರ ಅಂದ್ರೆ ಅವನ್ನ ಸೀಕ್ರೆಟ್ ಆದ ಜೈಲುಗಳಲ್ಲಿ ಇಟ್ಟಿರ್ತಾರೆ. ಜೈಲುಗಳನ್ನ ಹಾಕಿ ಲಾಕ್ ಮಾಡಿ ಕತ್ತಲ ಕೋಣೆಗೆ ತಳ್ಳುತ್ತಾರೆ. ಪ್ರತಿದಿನ ಇನ್ವೆಸ್ಟಿಗೇಟ್ ಮಾಡ್ತಾ ಇರುತ್ತಾರೆ. ಇದನ್ನೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿದ್ರೆ, ಆದರೆ ನಿಜವಾಗಿಯೂ ಜೈಲಲ್ಲಿ ಉಗ್ರರು ಹೇಗಿರ್ತಾರೆ, ಅದೇ ಉಗ್ರರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ರೆ ಎಷ್ಟೊಂದು ಜಾಲಿಯಾಗಿರ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಇಲ್ಲೊಬ್ಬ ಆರಾಮಾಗಿ ಕುಳಿತುಕೊಂಡು ಕಾಫಿ ಕುಡಿತಾ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇದ್ದಾನಲ್ಲ, ಇವನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಐಸಿಸ್ ಸಂಘಟನೆ ಜೊತೆ ಸಂಪರ್ಕ ಇರೋ ಉಗ್ರ. ಇವನ ಹೆಸರು ಜುಹಾದ್ ಹಮೀದ್ ಶಕೀಲ್ ಮನ್ನಾ. ಇವನು ಹೊರಗಡೆ ಇದ್ರೆ ದೇಶಕ್ಕೆ ಅಪಾಯ ಅಂತ ಜೈಲಿಗೆ ಹಾಕಲಾಗಿದೆ. ಆದರೆ ಪರಪ್ಪನ ಅಗ್ರಹಾರದ ಜೈಲಧಿಕಾರಿಗಳು ಮಾತ್ರ ಅವನಿಗೆ ಟೈಮ್ಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಬಿಂದಾಸ್ ಆಗಿ ನೋಡಿಕೊಳ್ತಾ ಇದ್ದಾರೆ. ಮೊಬೈಲ್ ಫೋನ್ ಕೊಟ್ಟು ಯಾವ ಉಗ್ರ ಸಂಘಟನೆಗಾದರೂ ಕಾಲ್ ಮಾಡಿ ಮಾತಾಡಿ ಅಂತ ಉಗ್ರ ಚಟುವಟಿಕೆಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ.
ಇವನು ಸಾಮಾನ್ಯ ಉಗ್ರ ಅಲ್ಲ. ಭಾರತದ ಯುವಕರನ್ನ ಐಸಿಸ್ಗೆ ನೇಮಕಾತಿ ಮಾಡ್ತಿದ್ದ ನಟೋರಿಯಸ್ ಉಗ್ರ ಇವನು. ಇಲ್ಲಿನ ರಹಸ್ಯಗಳನ್ನೆಲ್ಲ ಉಗ್ರ ಸಂಘಟನೆಗಳಿಗೆ ತಿಳಿಸ್ತಾ ಇದ್ದ. ಅವನಿಗೆ ಫಂಡಿಂಗ್ ಮಾಡ್ತಾ ಇದ್ದಿದ್ದು ಐಸಿಸ್ ಉಗ್ರ ಸಂಘಟನೆ. ಅಂತ ಉಗ್ರ ಸಂಘಟನೆಯ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿರೋ ವ್ಯಕ್ತಿಗೆ ಜೈಲಧಿಕಾರಿಗಳು ಮೊಬೈಲ್ ಫೋನು, ಊಟ ಮಾಡಿಕೊಂಡು ತಿನ್ನೋದನ್ನ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಐಸಿಸ್ನವರು ಕೊಡ್ತಾ ಇರೋ ದುಡ್ಡು ಪಡೆದು ಜೈಲು ಸಿಬ್ಬಂದಿ ಈ ಉಗ್ರನಿಗೆ ರಾಜಾತಿಥ್ಯ ಕೊಡ್ತಾ ಇರೋ ಸಾಧ್ಯತೆ ಇದೆ. ಸದ್ಯ ಈಗ ಜೈಲಲ್ಲಿ ಉಗ್ರ ರಾಜರೋಷವಾಗಿ ಫೋನ್ ಬಳಕೆ ಮಾಡ್ತಿದ್ದಾನೆ. ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದ್ದಾನೆ. ತನ್ನ ಬಗ್ಗೆ ತಾನು ಹೊಗಳಿಕೊಳ್ತಾ ಇದ್ದಾನೆ. ಬೆಂಗಳೂರು ಸೆಂಟ್ರಲ್ ಜೈಲು ಈಗ ಐಸಿಸ್ ಉಗ್ರರ ಪಾಲಿಗೂ ಸ್ವರ್ಗ ಆಗಿದೆ. ಚಿನ್ನದ ಕಳ್ಳನಿಗೂ ವಿಐಪಿ ಟ್ರೀಟ್ಮೆಂಟ್. ರಣ್ಯರಾವ್ ಬಾಯ್ ಫ್ರೆಂಡ್ಗೆ ಟಿವಿ, ಮೊಬೈಲ್, ಊಟದ ವ್ಯವಸ್ಥೆ. ಇವರಷ್ಟೇ ಅಲ್ಲ, ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಅಕ್ರಮವಾಗಿ ತಂದು ಮಾರಾಟ ಮಾಡಿ ದುಡ್ಡು ಮಾಡಿಕೊಂಡ ರಣ್ಯರಾವ್ ಬಾಯ್ ಫ್ರೆಂಡಿಗೂ ಜೈಲಲ್ಲಿ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ರಣ್ಯರಾವ್ ಬಾಯ್ ಫ್ರೆಂಡ್ ತರುಣ್ ರಾಜ್ ಒಬ್ಬ ಉದ್ಯಮಿ ಮಗ. ಹೀರೋ ಆಗಿಯೂ ಆಕ್ಟ್ ಮಾಡಿದ್ದಾನೆ. ಒಳ್ಳೆ ಕುಳ. ಅದಕ್ಕೆ ಆತ ಜೈಲಿಗೆ ಹೋದ ತಕ್ಷಣ ಜೈಲಲ್ಲಿರೋ ಲಂಚ ಬಾಕರು ಆತನ ಮುಂದೆ ಮೆನು ಕಾರ್ಡ್ ಇಟ್ಟಂತಿದೆ. ಇದಕ್ಕೆ ಈ ರೇಟು, ಯಾವುದೆಲ್ಲ ಬೇಕು, ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನ ಹೇಳಿ ಈಗ ಆತ ಕೇಳಿದ್ದನ್ನೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಈ ತರುಣ್ ರಾಜ್ ಜೈಲಲ್ಲಿದ್ರೂ ಜಾಲಿಯಾಗಿ ಎಂಜಾಯ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ, ಇವನೇ ರಣ್ಯರಾವ್ ಬಾಯ್ ಫ್ರೆಂಡ್. ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಮುಂದೆಗೆ ಟಿವಿ ಇಟ್ಕೊಂಡು ಮೊಬೈಲ್ನಲ್ಲಿ ಚಾಟ್ ಮಾಡಿಕೊಳ್ತಾ ಇದ್ದಾನೆ. ಅದೇ ಕೋಣೆಯಲ್ಲಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯೂ ಇರೋದನ್ನ ನೀವು ನೋಡಬಹುದು. ಇವನು ದರ್ಶನ್ ರೀತಿ ವಿಚಾರಣಾಧೀನ ಕೈದಿಗೆ, ಅಲ್ಲಿ ದರ್ಶನ್ಗೆ ಬಾಚಣಿಗೆ ಮಿರರ್ ಕೊಡೋದಕ್ಕೆ ಆಗಲ್ಲ ಅಂತ ವಾದ ಮಾಡ್ತಾ ಇರೋ ಜೈಲು ಅಧಿಕಾರಿಗಳು ಇವನಿಗೆ ಮಾತ್ರ ಅಡುಗೆ ಮಾಡಿಕೊಳ್ಳೋದಕ್ಕೆ ಪಾತ್ರೆ, ಪಗಡೆ, ತರಕಾರಿ ಕಟ್ ಮಾಡೋದಕ್ಕೆ ಚಾಕು, ಚೂರಿ ಎಲ್ಲವನ್ನ ಕೊಟ್ಟಿದ್ದಾರೆ. ಸದ್ಯ ಜಗತ್ತು ಹೇಗೆ ಆಗಿದೆ ಅಂದ್ರೆ, ಒಂದು ಮೊಬೈಲ್ ಇದ್ರೆ ಎಲ್ಲಿ ಬೇಕಾದ್ರೂ ಹಾಯಾಗಿ ಇದ್ದು ಬಿಡಬಹುದು. ಒಂದು ಮೊಬೈಲ್ ಮೂಲಕ ಎಲ್ಲಿ ಬೇಕಾದ್ರೂ ಸಂಪರ್ಕ ಮಾಡಬಹುದು, ಏನ್ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಯಾರಿಗೆ ಮೊಬೈಲ್ ಸಿಕ್ಕಿದ್ರೂ ಜೈಲಲ್ಲಿ ಇರೋ ಕೈದಿಗಳಿಗೆ ಮಾತ್ರ ಮೊಬೈಲ್ ಸಿಗಬಾರದು ಅಂತ ಎಚ್ಚರಿಕೆ ವಹಿಸ್ತಾರೆ. ಜೈಲಿನ ಸುತ್ತಮುತ್ತಲೂ ಜಾಮರ್ಗಳನ್ನ ಅಳವಡಿಸ್ತಿರ್ತಾರೆ. ಆದ್ರೆ ಪರಪ್ಪನ ಅಗ್ರಹಾರ ಅನ್ನೋ ಪ್ರಪಂಚವೇ ಬೇರೆ. ಎಲ್ಲಿ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗತೈತಿ ಅಣ್ಣ ಅನ್ನೋ ಹಾಗೆ ಎಲ್ಲ ರೂಲ್ಸ್ಗೂ ಗೋಲಿ ಹೊಡೆದು ಪ್ರತಿಯೊಬ್ಬ ಕೈದಿಗೂ ಮೊಬೈಲ್ ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟೋರಿಗೆಲ್ಲ ಊಟ ಮಾಡಿ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲು ಆಚೆಯೇ ಬೇರೆ, ಒಳಗಡೆಯೇ ಬೇರೆ. ಆಚೆಯಿಂದ ಹಣ್ಣು ತಗೊಂಡೋದ್ರೂ ಕೊಡೋದಕ್ಕೆ ಬಿಡದ ಜೈಲಧಿಕಾರಿಗಳು ಒಳಗಡೆ ಗಾಂಜಾ, ಸಿಗರೇಟ್ ಎಲ್ಲವನ್ನ ಸಪ್ಲೈ ಮಾಡ್ತಾರೆ. ಆಚೆ ಗೊತ್ತಾಗದಂತೆ ಜೈಲಲ್ಲಿ ಏನ್ ಬೇಕಾದ್ರೂ ಮಾಡಿಕೊಳ್ಳೋದಕ್ಕೆ ವ್ಯವಸ್ಥೆ ಇದೆಯಂತೆ. ಮೊನ್ನೆ ತಾನೇ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಜೈಲಿನ ಒಳಗೆ ಕೇಕ ಕಟ್ಟು ಮಾಡಿ ಭರ್ಜರಿ ಪಾರ್ಟಿ ಮಾಡ್ಕೊಂಡಿದ್ದ. ಜೊತೆಯಲ್ಲಿದ್ದವರಿಗೆಲ್ಲ ಬಿರಿಯಾನಿ ಊಟ ಹಾಕಿಸಲು ಜೈಲಿನ ಒಳಕ್ಕೆ ಚಿಕನ್ ತರಿಸಿಕೊಂಡಿದ್ದ. ಅದೇ ವಿಚಾರವನ್ನ ದರ್ಶನ ಪರ ವಕೀಲರು ಕೋರ್ಟಿನಲ್ಲೂ ಪ್ರಶ್ನೆ ಮಾಡಿದ್ರು. ಆ ಘಟನೆ ಮಾಸುವ ಮುನ್ನವೇ ಈಗ ಜೈಲಿನ ಬ್ರಹ್ಮಾಂಡವು ಬಯಲಾಗಿದೆ. ಜೈಲಲ್ಲಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡಲಾಗಿದೆ. ವಿಚಾರಣಾಧೀನ ಕೈದಿಗಳಿಗೂ ಮೊಬೈಲ್, ಟಿವಿ ವ್ಯವಸ್ಥೆಯನ್ನ ಮಾಡಿರೋದು ಬೆಳಕಿಗೆ ಬಂದಿದೆ.
ಯಾರೂ ಕೆಲವರ ಕೈಯಲ್ಲಿ ಮಾತ್ರ ಸ್ಮಾರ್ಟ್ ಫೋನ್ ಅಲ್ಲ, ಜೈಲಲ್ಲಿ ಮೊಬೈಲ್ಗಳ ಅಂಗಡಿಯೇ ಇರುವಂತೆ ಮೊಬೈಲ್ಗಳು ಪತ್ತೆಯಾಗಿವೆ. ರಾಶಿ ರಾಶಿ ಮೊಬೈಲ್ ಫೋನ್ಗಳು, ಬ್ಲೂಟೂತ್ಗಳು, ಚಾರ್ಜರ್ ಅಂತ ಏನ್ ಬೇಕಾದರೂ ಸೆಂಟ್ರಲ್ ಜೈಲಲ್ಲಿ ಸಿಗ್ತಾ ಇದೆಯಂತೆ. ದರ್ಶನ್ಗೆ ವಾರಕ್ಕೆ ಒಮ್ಮೆ ಫೋನ್ ಮಾಡಿ ಕೊಡೋದಕ್ಕೆ ಆಗಲ್ಲ ಅಂತ ಇರೋ ಅಧಿಕಾರಿಗಳು ಮೋಸ್ಟ್ ವಾಂಟೆಡ್ ಕೈದಿಗಳ ಕೈಗೆ ಮೊಬೈಲ್ ಫೋನ್ಗಳನ್ನು ಕೊಟ್ಟಿರುವುದು ಭಾರೀ ಚರ್ಚೆಗೆ ಕಾರಣವಾಗ್ತಾ ಇದೆ. ಇವರೆಲ್ಲರೂ ದುಡ್ಡು ಕೊಟ್ಟು ಸೌಲಭ್ಯಗಳನ್ನು ಪಡೆದುಕೊಂಡಿದ್ದಾರೆ. ದರ್ಶನ್ ವಿಚಾರದಲ್ಲಿ ಜೈಲಿನ ಮ್ಯಾನ್ಯುಯಲ್ ತೋರಿಸ್ತಾ ಇರೋ ಜೈಲಧಿಕಾರಿಗಳು ಬೇರೆಯವರಿಗೆ ಮಾತ್ರ ಮ್ಯಾನ್ಯುಯಲ್ ನೋಡದೆ ಕೇವಲ ಹಣವನ್ನ ನೋಡಿ ಐಷಾರಾಮಿ ಸೌಲಭ್ಯವನ್ನ ಕೊಡ್ತಾ ಇದ್ದಾರೆ. ಸದ್ಯ ಮೊಬೈಲ್, ಟಿವಿ, ಅಡುಗೆ ಮಾಡಿಕೊಳ್ಳೋ ದೃಶ್ಯಗಳು ಮಾತ್ರ ವೈರಲ್ ಆಗಿವೆ. ಆದರೆ ಜೈಲಲ್ಲಿ ಎಣ್ಣೆ, ಗಾಂಜಾ ಎಲ್ಲವೂ ತುಂಬಾ ಸುಲಭವಾಗಿ ಸಿಗ್ತಾ ಇದೆ. ಅದರ ವಿಡಿಯೋಗಳು ಶೀಘ್ರವೇ ವೈರಲ್ ಆಗಲಿವೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ಫೋಟೋ ವೈರಲ್ ಆದ ನಂತರ ಮತ್ತೆ ಇನ್ಯಾರಿಗೂ ಸೌಲಭ್ಯ ಸಿಗಲ್ಲ. ಎಲ್ಲವೂ ಬಂದಾಗುತ್ತೆ. ಪರಪ್ಪನ ಅಗ್ರಹಾರ ಸರಿಯಾಗುತ್ತೆ, ಕೈದಿಗಳಿಗೆ ಫುಲ್ ಸ್ಟ್ರಿಕ್ಟ್ ಆಗುತ್ತೆ ಅಂತ ಎಲ್ಲರೂ ಭಾವಿಸಿದ್ರು. ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಸಹ ಕೊಟ್ಟಿದ್ರಿಂದ ಜೈಲು ಅಧಿಕಾರಿಗಳು ಫುಲ್ ಟೈಟ್ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಓಡಾಡಿದ್ದವು. ಆದರೆ ಈಗ ಪರಪ್ಪನ ಅಗ್ರಹಾರ ಜೈಲು ಅದು ಜೈಲಲ್ಲ, ಕೈದಿಗಳ ಪಾಲಿನ ಸ್ವರ್ಗ ಅನ್ನೋದು ಗೊತ್ತಾಗಿದೆ. ದರ್ಶನ್ಗೆ ಬೇಡಿಕೊಂಡ್ರೂ ಕೊಡ್ತಾ ಇಲ್ಲ ಹಾಸಿಗೆ ದಿಂಬು. ದರ್ಶನ್ ವಿಚಾರದಲ್ಲಿ ಸ್ಟ್ರಿಕ್ಟ್ ಆಗಿದ್ರೆ ಅನುಮಾನ ಬರಲ್ಲ ಅಂತ ಯೋಚಿಸಿದ್ರ? ಬೇರೆಯವರ ರಾಜಾತಿಥ್ಯ ಮುಚ್ಚಲು ದಾಸನಿಗೆ ಸೌಲಭ್ಯ ವಂಚನೆ ಮಾಡಿದ್ರ? ದರ್ಶನ್ ಆಗಲಿ ಇನ್ನೊಬ್ಬರೇ ಆಗಲಿ ಜೈಲಲ್ಲಿ ಏನು ಸೌಲಭ್ಯ ಕೊಡಬೇಕು ಅಷ್ಟೇ ಕೊಡಬೇಕು, ನಿಯಮಾವಳಿಗಳಂತೆಯೇ ನಡೆದುಕೊಡಬೇಕು. ಆದರೆ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ದರ್ಶನ ವಿಚಾರದಲ್ಲಿ ಮಾತ್ರ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ. ಉಳಿದವರಿಗೆ ಬೇಕಾದನ್ನೆಲ್ಲ ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಜೈಲ್ ಅಂದ್ರೆ ಹೀಗೆಲ್ಲ ಇರುತ್ತಾ ಅಂತ ಯೋಚನೆ ಮಾಡುವಂತೆ ಮಾಡಿದ್ದಾರೆ. ಒಂದು ಕಡೆ ದರ್ಶನ್ ಹಾಸಿಗೆ ದಿಂಬು ಕೊಡಿ ಅಂತ ಕೋರ್ಟ್ ಅಲ್ಲಿ ಅಂಗಲಾಚ್ತಾ ಇದ್ರೆ, ಮತ್ತೊಂದು ಕಡೆ ರೇಪಿಸ್ಟ್ಗಳಿಗೆ, ಉಗ್ರರಿಗೆ ಟಿವಿ, ಮೊಬೈಲ್ ಜೊತೆಗೆ ಅಡುಗೆ ಮಾಡಿಕೊಂಡು ತಿನ್ನೋ ಸೌಲಭ್ಯವನ್ನು ಕರುಣಿಸಿದ್ದಾರೆ. ದರ್ಶನ್ ರಾಜಾತಿಥ್ಯ ಫೋಟೋಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ವಾರ್ನಿಂಗ್ ಮಾಡಿತ್ತು. ಇನ್ನೊಮ್ಮೆ ಈ ರೀತಿ ಆದ್ರೆ ರಾಜ್ಯ ಸರ್ಕಾರವನ್ನೇ ಹೊಣೆಯಾಗಿ ಮಾಡ್ತೀವಿ, ಸ್ಟ್ರಿಕ್ಟ್ ಆಕ್ಷನ್ ತೆಗೆದುಕೊಳ್ತೀವಿ ಅಂತ ಹೇಳಿತ್ತು. ಅದರಂತೆ ರಾಜ್ಯ ಸರ್ಕಾರ ಸಹ ಜೈಲಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿತ್ತು. ಇದರಿಂದ ಎಚ್ಚೆತ್ತುಕೊಂಡ ಜೈಲಧಿಕಾರಿಗಳು ದರ್ಶನ್ಗೆ ಜೈಲಲ್ಲೇ ನರಕ ತೋರಿಸಿದ್ರು. ಯಾವ ಮಟ್ಟಿಗೆ ಅಂದ್ರೆ ದರ್ಶನ್ ಅವರೇ ಸ್ವತಃ ಜಡ್ಜ್ ಮುಂದೆ ವಿಷ ಕೊಟ್ಟುಬಿಡಿ ಪ್ಲೀಸ್, ಕುಡಿದು ಸತ್ತೋಗ್ತೀನಿ, ನನ್ನಿಂದ ಜೈಲಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದ್ರು. ಅಷ್ಟರ ಮಟ್ಟಿಗೆ ದರ್ಶನ್ರನ್ನ ಸೌಲಭ್ಯ ವಂಚಿತರನ್ನಾಗಿ ಮಾಡಲಾಗಿತ್ತು. ಒಂದು ಕಡೆ ಗುಬ್ಬಚ್ಚಿ ಸೀನಾ ಜೈಲಲ್ಲಿ ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿ ಮಾಡಿಕೊಡ್ತಾ ಇದ್ದಾನೆ. ಮತ್ತೊಂದು ಕಡೆ ರೇಪಿಸ್ಟ್ ಉಮೇಶ್ ರೆಡ್ಡಿ ಎರಡೆರಡು ಮೊಬೈಲ್ ಇಟ್ಕೊಂಡು ಮಜಾ ಮಾಡ್ತಾ ಇದ್ದಾನೆ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಕ್ವಾರಂಟೈನ್ ಸೆಲ್ನಲ್ಲಿ ಇರೋ ದರ್ಶನ್ಗೆ ಮಾತ್ರ ಹಾಸಿಗೆ ದಿಂಬು ಕೂಡ ಕೊಡ್ತಾ ಇಲ್ಲ. ಎಷ್ಟು ಬಾರಿ ಮನವಿ ಮಾಡಿಕೊಂಡ್ರೂ ಕನಿಷ್ಠ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಜೈಲಧಿಕಾರಿಗಳು ಬೇಕಂತಲೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ಗೆ ಬಿಟ್ಟು ಬೇರೆಯವರಿಗೆ ಮಾತ್ರ ಯಾಕೆ ರಾಜಾತಿಥ್ಯ ಅಂತ ನೋಡೋದಾದ್ರೆ, ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಎಲ್ಲರ ಕಣ್ಣು ಅವರ ಮೇಲೆ ಇರುತ್ತೆ. ಅಷ್ಟೇ ಅಲ್ಲದೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ವಿಚಾರ ಸುಪ್ರೀಂ ಕೋರ್ಟಿನಲ್ಲೂ ಚರ್ಚೆ ಆಗಿದ್ದು ಸುಪ್ರೀಂ ವಾರ್ನಿಂಗ್ ಕೊಟ್ಟಿದೆ. ದರ್ಶನ್ಗೆ ಸೌಲಭ್ಯ ಕೊಡದೇ ಇರೋದು, ಅವರು ಕೋರ್ಟ್ ಮೊರೆ ಹೋಗಿರೋದು, ಇದೆಲ್ಲವೂ ಪರಪ್ಪನ ಅಗ್ರಹಾರ ಜೈಲನ್ನ ಸ್ಟ್ರಿಕ್ಟ್ ಅಂತ ಬಿಂಬಿಸ್ತಾ ಇದೆ. ಎಲ್ಲರೂ ದರ್ಶನ್ ಅವರನ್ನ ಮಾತ್ರ ಗಮನಿಸ್ತಾ ಇದ್ದಾಗ ಬೇರೆಯವರಿಗೆ ಸುಲಭವಾಗಿ ಸೌಲಭ್ಯಗಳನ್ನ ಕೊಡಬಹುದು.
ದರ್ಶನ್ ವಿಚಾರದಲ್ಲಿ ಕೋರ್ಟಿಗೆ ಬಂದು ಜೈಲಿನ ಮ್ಯಾನ್ಯುಯಲ್ ತೋರಿಸ್ತಾ ಇರೋ ಜೈಲಧಿಕಾರಿಗಳು ತಾವು ತುಂಬಾ ಸ್ಟ್ರಿಕ್ಟ್ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೀಡಿಯಾ, ಸೋಷಿಯಲ್ ಮೀಡಿಯಾದಲ್ಲಿ ಪರಪ್ಪನ ಅಗ್ರಹಾರ ಜೈಲು ತುಂಬಾ ಸ್ಟ್ರಿಕ್ಟ್ ಅಂತ ಪ್ರಚಾರ ಆಗ್ತಾ ಇದೆ. ಹೀಗಿರುವಾಗ ಬೇರೆಯವರಿಗೆ ರಾಜಾತಿಥ್ಯ ಕೊಟ್ರೆ ಯಾರಿಗೂ ಯಾವುದೇ ಅನುಮಾನ ಬರೋದಿಲ್ಲ. ಅದೇ ಕಾರಣದಿಂದ ಪಕ್ಕಾ ಪ್ಲಾನ್ ಮಾಡಿ ಜೈಲು ಅಧಿಕಾರಿಗಳು ದರ್ಶನ್ಗೆ ಕನಿಷ್ಠ ಸೌಲಭ್ಯಗಳನ್ನು ಕಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಕೊಟ್ಟ ವಿಚಾರ ರಾಜಕೀಯವಾಗಿಯೂ ಚರ್ಚೆ ಆಗ್ತಾ ಇದ್ದು, ಈ ಸರ್ಕಾರದಲ್ಲಿ ಉಗ್ರರಿಗೂ ರಾಜಾತಿಥ್ಯ ಸೌಲಭ್ಯ ಸಿಗುತ್ತೆ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇಲ್ಲ ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಇವ್ರ ಸರ್ಕಾರ ಇದ್ದಾಗ ಅವ್ರ ಮೇಲಿದ್ದಂಥ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರು. ಶಿವಾಜಿನಗರದ ಕೇಸು, ಪೊಲೀಸ್ ಸ್ಟೇಷನ್ ಸುಟ್ಟಿದ್ದು ವಾಪಸ್ ತೆಗೆದ್ರು. ಹುಬ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಗಲಭೆ ಮಾಡಿ ಪೊಲೀಸರನ್ನು ಹೊಡೆದಿದ್ದ ಕೇಸು ವಾಪಸ್ ತೆಗೆದ್ರು. KJ DJ ಹಳ್ಳಿದು ಅಲ್ಲಿದಂತ ಯಾರ್ಯಾರು ಗಲಾಟೆ ಮಾಡಿದ್ರು ಅವರು ಒಂಥರ ಟೆರರಿಸ್ಟ್ಗಳೇ. ಆ ಟೆರರಿಸ್ಟ್ಗಳೆಲ್ಲ ಬಿಟ್ಟರು. ಈಗ ಜೈಲುಗಳಲ್ಲೂ ಕೂಡ ಫ್ರೀಯಾಗಿ ಸಿಮ್ಮು, ಮೊಬೈಲು ಎಲ್ಲ ಸಿಗುವಂಥ ವ್ಯವಸ್ಥೆನೂ ಕೂಡ ಈ ಸರ್ಕಾರದ ಪ್ರಾಯೋಜಿತ ಬೆಂಬಲಿಗರು, ಈ ನಗರ ನಕ್ಸಲರು ಅಂತ ಏನು ಹೇಳ್ತೀರಿ, ಈ ನಗರ ನಕ್ಸಲರ ಚಿತಾವಣೆಯಿಂದ ಅವ್ರಿಗೂ ಒಂದು ರೀತಿ ಪರಪ್ಪನ ಅಗ್ರಹಾರ ಕೂಡ ಕಾಂಗ್ರೆಸ್ ಕಾಲದಲ್ಲಿ ಟೆರರಿಸ್ಟ್ಗಳ ಸ್ವರ್ಗ ಆಗಿದೆ. ಇರ್ಬೋದು. ಈ ರೀತಿ ಯಾವ ರೀತಿ ಭಯಂಕರವಾದಂಥ ಭಯೋತ್ಪಾದಕ ಅಪರಾಧ ಸ್ಥಾನದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಿತ, ಉಮೇಶ್ ರೆಡ್ಡಿ ಅಂತವ್ರಿಗೂ ಸಹಿತ ಎಲ್ಲ ರಾಜ ಉಪಚಾರ ಸಿಗ್ತಾ ಇದೆ. ಇಲ್ಲಿ ಎಲ್ಲ ರೀತಿ ವ್ಯವಸ್ಥೆ ಇದೆ ಅವರಿಗೆ. ಹೀಗಾಗಿ ಸರ್ಕಾರದ ಕಂಟ್ರೋಲ್ ಇರುವುದಿಲ್ಲ. ಇದ್ರ ಬಗ್ಗೆ ತೀಕ್ಷ್ಣವಾದಂಥ ಕ್ರಮ ಕೈಗೊಂಡು ಒತ್ತಾಯ ಮಾಡ್ತಾರೆ. ಇನ್ನು ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳು ಇಲಾಖೆ ADGP ಆಗಿ ದಯಾನಂದ್ ಬಂದ ನಂತರ ಜೈಲಲ್ಲಿ ಇಂಥ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿವೆ ಅಂತ ಹೇಳಲಾಗ್ತಾ ಇದೆ. ಜೈಲಿನ ಸಾಲು ಅಕ್ರಮಗಳು ಈಗ ಬಯಲಾಗ್ತಾ ಇದ್ದು, ಜೈಲಿನ ಕೊಠಡಿಯಲ್ಲಿ ಗುಬ್ಬಚ್ಚಿಸಿನ ಬರ್ತ್ಡೇ ಪಾರ್ಟಿ ಮಾಡಿದ್ದ, ಜೈಲಿನ ಒಳಗಡೆ ಪತ್ನಿ ಜೊತೆ ಸಜಾಬಂದಿ ಸಾದಿಕ್ ಅಹಮದ್ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿದ್ದ, ಇದೀಗ ಸೀರಿಯಲ್ ಕಿಲ್ಲರ್ ವಿಕೃತಕಾಮಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಈ ಸುದ್ದಿ ಆಚೆ ಬರ್ತಾ ಇದ್ದಂತೆ ಜೈಲಿನಲ್ಲಿ ರಾಜಾತಿಥ್ಯ ವಿಡಿಯೋಗಳ ಪರಿಶೀಲನೆ ಮಾಡಿ ವಿಡಿಯೋ ಯಾವಾಗಿದ್ದು, ಎಷ್ಟು ಹಳೆಯದ್ದು, ಈ ಬಗ್ಗೆ ಪರಿಶೀಲನೆ ಮಾಡಿ ಅಂತ ಕಮಿಷನರ್ ದಯಾನಂದ್ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಇದರ ಬಗ್ಗೆ ತನಿಖೆ ನಡೆದರೆ ಮತ್ತಷ್ಟು ಅವ್ಯವಹಾರಗಳು ಬಯಲಾಗಬಹುದು ಅಂತ ಹೇಳಲಾಗ್ತಾ ಇದೆ.